ನಟ ಸೈಫ್ ಅಲಿ ಖಾನ್ ಮನೆ ಮೇಲಿನ ದಾಳಿಯ ಭಯಾನಕ ಅನುಭವಗಳನ್ನ ಕರೀನಾ ಕಪೂರ್ ಮತ್ತು ಮನೆ ಕೆಲಸದವರು ತೆರೆದಿಟ್ಟಿದ್ದಾರೆ. ಪೊಲೀಸರಿಗೆ ನೀಡಿರುವ ಹೇಳಿಕೆಗಳಲ್ಲಿ ಘಟನೆಯ ಭೀಕರತೆ ಜನರ ಮುಂದೆ ಬಂದಿದೆ. ಜನವರಿ 16, 2024ರಂದು ಮುಂಬೈನ ಬಾಂದ್ರಾದಲ್ಲಿರುವ ನಟ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಕುಟುಂಬದ ಸದಸ್ಯರು ಭಯಾನಕ ಸ್ಥಿತಿಯನ್ನ ಎದುರಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಸೈಫ್ ಪತ್ನಿ ಖ್ಯಾತ ನಟಿ ಕರೀನಾ ಕಪೂರ್, ಪುತ್ರ ಜಹಂಗೀರ್ ಅವರ ದಾದಿ ಏಲಿಯಮ್ಮ ಫಿಲಿಪ್ಸ್ ಮತ್ತು ಇತರರು ತಮ್ಮ ಹೇಳಿಕೆಗಳನ್ನ ನೀಡಿದ್ದು ದಾಳಿಯ ಕುರಿತು ಹಲವು ಮಹತ್ವದ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಆ 12 ಮಹಡಿಯ ಅಪಾರ್ಟ್ಮೆಂಟ್ ನಲ್ಲಿ ಒಟ್ಟು 4 ಮಹಡಿಗಳಲ್ಲಿ ಸೈಫ್ ಅಲಿ ಖಾನ್ ಅವರ ಮನೆ ಇದೆ. ಘಟನೆ ದಿನ ರಾತ್ರಿ 2 ಗಂಟೆಗೆ ಸೈಫ್ ಅವರ ಕುಟುಂಬದ ಎಲ್ಲರೂ 11ನೇ ಮಹಡಿಯಲ್ಲಿರುವ ಫ್ಲಾಟ್ ನಲ್ಲಿ ಮಲಗಿದ್ರು. ದಾಳಿಕೋರ ಮೊದಲು ಪಕ್ಕದ ಕಟ್ಟಡವನ್ನ ಪ್ರವೇಶಿಸಿ ಅಲ್ಲಿಂದ ಸೈಫ್ ಅಲಿ ಖಾನ್ ಅವರ ಕಟ್ಟಡಕ್ಕೆ ಬಂದಿದ್ದಾನೆ. ಬಳಿಕ ಕಟ್ಟಡದ ಒಂದು ಕೊನೆಯಲ್ಲಿರುವ ಮೆಟ್ಟಿಲುಗಳ ಮೂಲಕ ಮೇಲೆ ಹೋಗಿರುವ ದಾಳಿಕೋರ ಫೈರ್ ಎಕ್ಸಿಟ್ ಮೂಲಕ ಸೈಫ್ ನಿವಾಸದ ಒಳಗೆ ತಲುಪಿದ್ದಾನೆ. ಅಲ್ಲಿ ಬಾತ್ರೂಮ್ ಮೂಲಕ ಹೊರಬಂದು ಜಹಂಗೀರ್ ಮಲಗಿದ್ದ ಹಾಸಿಗೆಯತ್ತ ದಾಳಿಕೋರ ಹೋಗ್ತಾ ಇದ್ದಂತೆ ದಾದಿ ಏಲಿಯಮ್ಮ ಫಿಲಿಪ್ಸ್ ಅದನ್ನ ಗಮನಿಸಿದ್ದಾರೆ. ಪೊಲೀಸರ ಮುಂದೆ ತನ್ನ ಹೇಳಿಕೆಯನ್ನ ನೀಡಿದ ಕರೀನಾ ಕಪೂರ್ ಆ ಹೊತ್ತಿನ ಭಯಾನಕ ಕ್ಷಣಗಳನ್ನ ನೆನಪಿಸಿಕೊಂಡಿದ್ದಾರೆ. ನಾನು ಬಹಳ ಹೆದರಿದ್ದೆ. ದಾಳಿಕೋರ ಸೈಫ್ ಮೇಲೆ ಹಲವು ಬಾರಿ ಹಲ್ಲೆ ಮಾಡ್ದ. ದಾಳಿಕೋರ ಜಹಂಗೀರ್ಗೆ ಅತಿ ಸಮೀಪದಲ್ಲಿದ್ದ. ಆದರೆ ಸೈಫ್ ಧೈರ್ಯ ತೋರಿಸಿ ಮಗುವನ್ನ ರಕ್ಷಿಸಿದ್ರು. ಆತ ಯಾವುದೇ ಹಣ ಅಥವಾ ಆಭರಣ ಕದ್ದಿಲ್ಲ. ಬಳಿಕ ನನ್ನ ಅಕ್ಕ ಕರಿಷ್ಮಾ ನನ್ನನ್ನ ತನ್ನ ಮನೆಗೆ ಕರೆದುಕೊಂಡು ಹೋದ್ರು. ನಾನು ಸಂಪೂರ್ಣವಾಗಿ ಹೆದರಿದ್ದೆ ಅಂತ ಕರೀನಾ ಹೇಳಿದ್ದಾರೆ. ಸೈಫ್ ಅವರ 3 ಮಕ್ಕಳಲ್ಲಿ ಕಿರಿಯ ಮಗನಾದ ಜಹಂಗೀರ್ ಅವರ ದಾದಿಯಾದ ಏಲಿಯಮ್ಮ ಫಿಲಿಪ್ಸ್ ಈ ಘಟನೆಯನ್ನ ಮೊದಲು ನೋಡಿದ ವ್ಯಕ್ತಿ. ಅವರು ಘಟನೆಯನ್ನ ವಿವರಿಸಿದ್ದಾರೆ. ನಾನು ಬಾತ್ರೂಮ್ನಿಂದ ಹೊರಬರುವ ವ್ಯಕ್ತಿಯನ್ನ ನೋಡಿದೆ. ಆತ ನೇರವಾಗಿ ಜೈ ಬಾಬನ ಹಾಸಿಗೆಯತ್ತ ಹೋಗ್ತಾ ಇದ್ದ. ನಾನು ಅವನನ್ನ ತಡೆಯೋಕ್ ಹೋದಾಗ ಆತ ನನ್ನಲ್ಲಿ 1 ಕೋಟಿ ರೂಪಾಯಿ ಕೇಳ್ದ. ಅವನ ಕೈಯಲ್ಲಿ ಬ್ಲೇಡ್ ಇದ್ದು ನನ್ನ ಮೇಲೂ ದಾಳಿ ಮಾಡ್ದ ಅಂತ ಏಲಿಯಮ್ಮ ಹೇಳಿದ್ದಾರೆ. ಸೈಫ್ ಅಲಿ ಖಾನ್ ಅವರು ಏಲಿಯಮ್ಮ ಅವರ ಕೂಗನ್ನ ಕೇಳಿ ಮಗನ ರೂಮಿಗೆ ಬಂದಿದ್ರು. ಆ ವೇಳೆ ದಾಳಿಕೋರ ಸೈಫ್ ಅವರ ಮೇಲೂ ಹಲ್ಲೆ ನಡೆಸಿ ಬ್ಲೇಡ್ ನಿಂದ ಗಾಯಗೊಳಿಸಿದ್ದ. ಹಲ್ಲೆ ನಡೆಸಿದ ಆಯುಧ 2.5 ಇಂಚಿನ ಬ್ಲೇಡ್ ಆಗಿತ್ತು. ಡಾಕ್ಟರ್ಗಳು ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬಂದಿತ್ತು. ಸೈಫ್ ಅಲಿ ಖಾನ್ ಸರಿಯಾದ ಸಮಯಕ್ಕೆ ಎಚ್ಚರಗೊಂಡು ತಲುಪಿದ್ರಿಂದ ಭಾರಿ ದುರಂತವೊಂದು ತಪ್ಪಿ ಹೋಗಿದೆ. ಆದ್ರೆ ಸ್ವತಃ ಸೈಫ್ ಅಲಿ ಖಾನ್ ದಾಳಿಗೆ ತುತ್ತಾಗಿದ್ದಾರೆ. ಆದ್ರೆ ಅವರೀಗ ಚಿಕಿತ್ಸೆ ಪಡೆದು ಅಪಾಯದಿಂದ ಪಾರಾಗಿದ್ದಾರೆ. ಕರೀನಾ ಕಪೂರ್ ಹಾಗೂ 2 ಮಕ್ಕಳು ಮನೆಯಲ್ಲಿದ್ರು. ಸೈಫ್ ಅಲಿ ಖಾನ್ ದಾಳಿಕೋರ್ನನ್ನ ತಡೆಯದೇ ಇದ್ರೆ ದೊಡ್ಡ ಅವಘಡವೇ ಸಂಭವಿಸ್ತಾ ಇತ್ತು. ಘಟನೆಯ ನಂತರ ಮುಂಬೈ ಪೊಲೀಸರು ಬಾಂದ್ರಾದ ಸದ್ಗುರು ಶರಣ ನಿವಾಸದಲ್ಲಿ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ದಾಳಿಕೋರ ಪಕ್ಕಾ ಕ್ರಿಮಿನಲ್ ಆಗಿರುವ ಶಂಕೆ ಇದ್ದು ಅವನ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚೋಕೆ ತೀವ್ರ ತನಿಖೆಯನ್ನ ಮುಂದುವರಿಸಲಾಗಿದೆ. ಅಪರಾಧಿಯ ಚಲನೆಗಳು ಸಿಸಿಟಿವಿ ದೃಶ್ಯಗಳಲ್ಲಿ ಸಿಕ್ಕಿವೆ. ದಾಳಿ ನಂತರ ಬಟ್ಟೆ ಬದಲಾಯಿಸಿ ಆರೋಪಿ ಪರಾರಿಯಾಗಿದ್ದ. ಸೈಫ್ ಅಲಿ ಖಾನ್ ಅವರ ಮೇಲೆ ನಡೆದ ಈ ದಾಳಿ ಮುಂಬೈ ಜನತೆ, ಸಿನಿಮಾ ಕ್ಷೇತ್ರದ ಗಣ್ಯರು ಮತ್ತು ಅಭಿಮಾನಿಗಳನ್ನ ತೀವ್ರವಾಗಿ ಆತಂಕಕ್ಕೆ ಈಡು ಮಾಡಿದೆ. ಘಟನೆಯ ನಂತರ ಕರೀನಾ ಕಪೂರ್ ತಮ್ಮ ಕುಟುಂಬದ ಖಾಸಗಿತನಕ್ಕೆ ಧಕ್ಕೆ ಆಗದಂತೆ ಸಹಕರಿಸಿ ಅಂತ ಅಭಿಮಾನಿಗಳು ಮತ್ತು ಸಿನಿಮಾ ಪತ್ರಕರ್ತರಲ್ಲಿ ವಿನಂತಿಸಿದ್ದಾರೆ. ಸದ್ಯ ಸೈಫ್ ಅಲಿ ಖಾನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಚೇತರಿಸಿಕೊಳ್ತಿದ್ದಾರೆ. ಘಟನೆಗೆ ಸಂಬಂಧಿಸಿ 2ರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಪೊಲೀಸರು ಇನ್ನೂ ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ.